ಹಲೋ ಅಂಡ್ ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಇವತ್ತು ನಾವು ಜೂನ್ 15 2024 ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನ ಮಾಡಲಿದ್ದೀವಿ. ಸೊ ಇವತ್ತು ಯಾವೆಲ್ಲ ಒಂದು ಆರ್ಟಿಕಲ್ಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡಲಿದ್ದೀವಿ ಅನ್ನೋದನ್ನ ಒಂದ್ ಬಾರಿ ಕ್ವಿಕ್ ಆಗಿ ನೋಡೋಣ. ಇವತ್ತು ನಾವಿಲ್ಲಿ ಫಸ್ಟ್ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ ಎಕ್ಸ್ಪೋರ್ಟ್ಸ್ ಬೌನ್ಸ್ಡ್ 9%. ಸಾರಿ, ಫಸ್ಟ್ ಆರ್ಟಿಕಲ್ ಇರೋದು G7 ಸಮಿಟ್ ಕುರಿತಾಗಿದೆ. ಸೊ ಇದನ್ನ ನಾವು ಇಂಟರ್ ನ್ಯಾಷನಲ್ ರಿಲೇಷನ್ ಅನ್ನುವಂತ ಸಬ್ಜೆಕ್ಟ್ ನಲ್ಲಿ GS2 ಪೇಪರ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಸೊ ಇಂಟರ್ ನ್ಯಾಷನಲ್ ರಿಲೇಷನ್ಸ್ ಅಂತ ಬಂದಾಗ ನಿಮ್ಗೆ ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ ಇಂಪಾರ್ಟೆಂಟ್ ಆಗತ್ತೆ, ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳು ಇಂಪಾರ್ಟೆಂಟ್ ಆಗತ್ತೆ. ಸೊ ಅದರಲ್ಲಿ G7 ಕೂಡ ಒಂದು. ಎಸ್, ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ಸ್ ಬೌನ್ಸ್ಡ್ 9% ಬಟ್ ಟ್ರೇಡ್ ಗ್ಯಾಪ್ ವೈಡನ್ ಇನ್ ಮೇ ಅಂತ ಇದೆ. ಸೊ ಇಲ್ಲಿ ಟ್ರೇಡ್ ಡೆಫಿಸಿಟ್ ಕುರಿತಾಗಿ ಹೇಳ್ತಾ ಇದ್ದಾರೆ. ಟ್ರೇಡ್ ಗ್ಯಾಪ್ ಮೀನ್ಸ್ ಓಕೆ, ಟ್ರೇಡ್ ಡೆಫಿಸಿಟ್ ಅಂದ್ರೆ ವ್ಯಾಪಾರದ ಕೊರತೆ. ಸೊ ಇದರ ಕುರಿತಾಗಿ ನಾವು ಎಕಾನಮಿ ಅಡಿಯಲ್ಲಿ GS3 ಪೇಪರ್ನ ಎಕಾನಮಿ ಅನ್ನುವಂತ ಒಂದು ಸಬ್ಜೆಕ್ಟ್ ನಲ್ಲಿ ಸೊ ಇದರ ಕುರಿತಾಗಿ ನಾವು ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಥರ್ಡ್ ಆರ್ಟಿಕಲ್ ರೀಮೇಜಿಂಗ್ ಇಂಡಿಯನ್ ಫೆಡರಲಿಸಮ್ ಅಂತ ಇದೆ. ಸೊ ಇದನ್ನ ನಾವು GS2 ಪೇಪರ್ನ ಪಾಲಿಟಿ ಅಡಿಯಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಹಾಗೆ ಒನ್ ಮೋರ್ ಆರ್ಟಿಕಲ್ ಥೌಸಂಡ್ಸ್ ಆಫ್ ಕಾಶ್ಮೀರಿ ಪಂಡಿಟ್ಸ್ ಟೇಕ್ ಪಾರ್ಟ್ ಇನ್ ಖೀರ್ ಭವಾನಿ ಟೆಂಪಲ್ ಫೆಸ್ಟಿವಲ್ ಅಂತ ಇದೆ. ಸೊ ಇದು ಆರ್ಟ್ ಅಂಡ್ ಕಲ್ಚರ್ ಅಂತ ಬಂದಾಗ ನಿಮ್ಗೆ ಇಂಪಾರ್ಟೆಂಟ್ ಟೆಂಪಲ್ಸ್, ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾವು GS1 ಪೇಪರ್ನ ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಅಂಡ್ ದ ಲಾಸ್ಟ್ ಆರ್ಟಿಕಲ್ ಈಸ್ ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್, LG ಮೀನ್ಸ್ ಲೆಫ್ಟಿನೆಂಟ್ ಗವರ್ನರ್, ಸ್ಯಾನ್ಷನ್ಸ್ ಪ್ರಾಸಿಕ್ಯೂಷನ್ಸ್ ಆಫ್ ರಾಯ್ ಹುಸೇನ್ ಅಂಡರ್ UAPA ಅಂತ ಇದೆ. ಓಕೆ, ಸೊ ಇದನ್ನ ನಾವು GS2 ಪೇಪರ್ನ ಗವರ್ನೆನ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಗವರ್ನೆನ್ಸ್ ಅಲ್ಲಿ ಬಂದಾಗ ನಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಆಗತ್ತೆ ಅಂತಂದ್ರೆ ಸ್ಕೀಮ್ಸ್ ಇಂಪಾರ್ಟೆಂಟ್ ಆಗತ್ತೆ, ಲಾಸ್, ಇಂಪಾರ್ಟೆಂಟ್ ಪಾಲಿಸೀಸ್, ಇಂಪಾರ್ಟೆಂಟ್ ಆಕ್ಟ್ಸ್ ಕೂಡ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸ್ಟಡಿ ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿ ನಮ್ಗೆ ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಅಂತ ಬರುತ್ತೆ. ಸೊ ಇದನ್ನ ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಹಾಗಿದ್ರೆ ಇವಾಗ ನಾವು ಈ ಆರ್ಟಿಕಲ್ಗಳ ಬಗ್ಗೆ ಒಂದು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಏನಿದೆ ಅಂತಂದ್ರೆ ಇಲ್ಲಿ ಫಸ್ಟ್ ಆರ್ಟಿಕಲ್ ಇಂಡಿಯಾಸ್ ಪೋಲ್ ರಿಸಲ್ಟ್ಸ್ ವಿಕ್ಟರಿ ಫಾರ್ ಡೆಮೋಕ್ರೆಟಿಕ್ ವರ್ಲ್ಡ್. ಅಂದ್ರೆ ಭಾರತದ ಒಂದು ಈಗಿರುವಂತ ಚುನಾವಣೆಗಳು ಒಂದು ಜಾಗತಿಕ ಒಂದು ಪ್ರಜಾಪ್ರಭುತ್ವದ ಗೆಲುವು ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಏನಂತಂದ್ರೆ ಇಲ್ಲಿ ಈ ವರ್ಡ್ ಏನಿದೆ ಇಲ್ಲಿ G7 ಔಟ್ರೀಚ್. ಓಕೆ, ಸೊ ಈ ತರ ಕುರಿತಾಗಿ ನಾವು ನಿನ್ನೆ ಕ್ಲಾಸ್ ನಲ್ಲಿ ಕೂಡ ನೋಡಿದ್ದೀವಿ. ಸೊ ಒಂದ್ ಬಾರಿ ಮತ್ತೊಮ್ಮೆ ನೋಡೋಣ. ಸೊ G7 ಅಂತ ಬಂದಾಗ ನಮ್ಗೆ ಫಸ್ಟ್ ಏನೆಲ್ಲ ತಿಳ್ಕೊಂಡಿರ್ಬೇಕು ನಾವು? G7 ಸೊ ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅನ್ನ ತಿಳ್ಕೊಂಡಿರ್ಬೇಕು. ಫ್ಯಾಕ್ಟ್ಸ್ ಏನಂತಂದ್ರೆ ಇಲ್ಲಿ ಯಾವೆಲ್ಲ ಕಂಟ್ರಿಗಳು ಬರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ ಸೊ ಇವಾಗ ನಡೀತಾ ಇರುವಂತಹ 2024 G7 ನ ಅಜೆಂಡಾ ಏನಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಎಸ್, ಸೊ ಇಲ್ಲಿ G7 ಸಮಿಟ್ ಎಲ್ಲಿ ನಡೀತಾ ಇದೆ? ಇವಾಗ ಇಟಲಿಯಲ್ಲಿ ನಡೀತಾ ಇದೆ ಅಲ್ವಾ? ಸೊ ಇಟಲಿಯ ಅಪೋಲಿ ಅನ್ನುವಂತ ಒಂದು ಸ್ಥಳದಲ್ಲಿ ಸೊ ಈ ಒಂದು G7 ಮೀಟಿಂಗ್ ನಡೀತಾ ಇದೆ. ಸೊ ಇದರ ಭಾರತಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸೊ ಇದಕ್ಕೆ ಆಹ್ವಾನವನ್ನ ನೀಡಲಾಗಿದೆ ಇಂಡಿಯಾ. ಸೊ ಇಟ್ ಈಸ್ ನಾಟ್ ಮೆಂಬರ್ ಆಫ್ ದ G7. ಓಕೆ, G7 ನ ಮೆಂಬರ್ ಅಲ್ಲದೆ ಇದ್ರೂ ಕೂಡ ಏನ್ ಮಾಡಲಾಗಿದೆ? ಸೊ ಭಾರತಕ್ಕೆ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಸೊ ಇಲ್ಲಿ G7 ಕಂಟ್ರಿಗಳು ಯಾವೆಲ್ಲ ಬರುತ್ತೆ? ಎಸ್, ಸೊ ಇಲ್ಲಿ ಮುಖ್ಯವಾಗಿ
G7 ಕಂಟ್ರಿ. ಸೊ G7 ಕಂಟ್ರಿ ಮೊದಲು G8 ಕಂಟ್ರಿ ಅಂತ ಫೇಮಸ್ ಆಗಿತ್ತು. ಸೊ ಇಲ್ಲಿ ಯಾವಾಗ ರಷ್ಯಾ ಇದರಿಂದ ಎಕ್ಸ್ಕ್ಲೂಡ್ ಆದ ನಂತರ ಅದಕ್ಕೆ G7 ಅಂತ ಬಂದಿದೆ. ಸೊ ರಷ್ಯಾ ಯಾವಾಗ ಎಕ್ಸ್ಕ್ಲೂಡ್ ಆಗತ್ತೆ, 2014ರಲ್ಲಿ ಅದನ್ನ ಉಚ್ಚಾಟನೆ ಮಾಡಲಾಗತ್ತೆ ಈ ಒಂದು ಗ್ರೂಪಿನಿಂದ. ಸೊ ಹೀಗಾಗಿ ಇದರಲ್ಲಿರುವಂತಹ ಪ್ರಮುಖ ದೇಶಗಳಂತಂದ್ರೆ ಕೆನಡಾ ಆಗಿದೆ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಇವು ಇದರಲ್ಲಿರುವಂತಹ 7 ದೇಶಗಳಾಗಿವೆ. ಸೊ ಇನ್ನು G20 ಅಂತ ಬಂದಾಗ, ಸೊ ಈ G20ಯ ದೇಶಗಳಲ್ಲಿ ಈ G7 ನ ಎಲ್ಲ ದೇಶಗಳು ಇನ್ಕ್ಲೂಡ್ ಆಗತ್ತೆ. ಸೊ ಅಂದ್ರೆ ಈ G20ನ ನಾವು ಹೇಗೆ ಬರೀಬಹುದು ಅಂತಂದ್ರೆ G7 ಕಂಟ್ರೀಸ್ ಪ್ಲಸ್ ರಿಮೈನಿಂಗ್ 13 ಕಂಟ್ರಿ. ಇದೆಲ್ಲ ಸೇರಿ ಏನಾಗಿದೆ ಇಲ್ಲಿ G20 ಅನ್ನೋ ಒಂದು ಗ್ರೂಪ್ ಫಾರ್ಮ್ ಆಗಿದೆ. ಸೊ ಹಾಗಿದ್ರೆ ಇನ್ನುಳಿದ 13 ದೇಶಗಳು ಯಾವ ಬರುತ್ತೆ ಈ ಒಂದು ಗ್ರೂಪ್ ಅಲ್ಲಿ ಅಂತಂದ್ರೆ ಅರ್ಜೆಂಟಿನಾ ಬರುತ್ತೆ, ಆಸ್ಟ್ರೇಲಿಯಾ, ಬ್ರೆಜಿಲ್ ಅಂಡ್ ಅವರ್ ಇಂಡಿಯಾ, ಯುರೋಪಿಯನ್ ಯೂನಿಯನ್, ಚೀನಾ, ಇಂಡೋನೇಷಿಯಾ, ಮೆಕ್ಸಿಕೋ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ ಅಂಡ್ ಟರ್ಕಿ ದೇಶಗಳು ಬರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಈ G20ಯಲ್ಲಿರುವ ದೇಶಗಳ ಬಗ್ಗೆ ಸೊ ನಿಮ್ಗೆ UPSC 2022ರಲ್ಲಿ ಏನೋ ಕ್ವಶನ್ ಕೇಳಿದ್ದಾರೆ. ಸೊ ಹೀಗಾಗಿ ಸೊ ಆ ದೇಶಗಳ ಒಂದು ಹೆಸರನ್ನ ನೆನಪಿಟ್ಟುಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಎಸ್, ಇವಾಗ ನಾವು ನೋಡ್ಬೇಕಾಗಿರೋದು ಸೊ ಇವಾಗ ನಡೀತಾ ಇರುವಂತಹ G7 ಸಮಿಟ್ನ ಅಜೆಂಡಾಗಳು ಏನಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಎಸ್, G7 ಸಮಿಟ್ನ ಅಜೆಂಡಾಗಳೇನು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ಬೇಕು. G7 ಅಜೆಂಡಾ 2024. ಹಾಗಿದ್ರೆ ನಾವು ನಿನ್ನೆ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದ್ದೆ ಕೇವಲ ಇಲ್ಲಿ ಹೋಸ್ಟ್ ಮಾಡುವ ಕಂಟ್ರಿ. ಓಕೆ, ಸೊ ಯಾವ ಕಂಟ್ರಿಯನ್ನ ಅಂದ್ರೆ ರೊಟೇಷನಲ್ ಬೇಸ್ ಆಗಿ ಏನ್ ಮಾಡಲಾಗತ್ತೆ, ಆ ಒಂದು ದೇಶಗಳಿಗೆ ಅದರ ಒಂದು ಆತಿಥ್ಯವನ್ನ ನೀಡಲಾಗತ್ತೆ. ಕೇವಲ ಅದು ಆತಿಥ್ಯವನ್ನ ವಹಿಸ್ಕೊಳ್ಳೋದು ಮಾತ್ರ ಅಲ್ಲದೆ ಆ ಒಂದು ಸಮಿಟ್ನ ಅಜೆಂಡಾಗಳನ್ನು ಕೂಡ ಅದೇ ಏನ್ ಮಾಡತ್ತೆ, ಸೆಟ್ ಮಾಡತ್ತೆ ಹೋಸ್ಟ್ ಕಂಟ್ರಿ. ಸೊ ಇವಾಗ ಆ ಅಜೆಂಡಾಗಳನ್ನ ಫಾರ್ಮ್ ಮಾಡಿರೋ ಕಂಟ್ರಿ ಇಟಲಿಯೇ ಆಗಿದೆ. ಹಾಗಿದ್ರೆ ಯಾವೆಲ್ಲ ಒಂದು ಕಾರ್ಯಸೂಚಿಗಳನ್ನ ಅಂದ್ರೆ ಈ ನೆಕ್ಸ್ಟ್ ಬರೋ ಸಮಿತಿ ಒಳಗಾಗಿ ಕೆಲವೊಂದು ಟಾರ್ಗೆಟ್ ಗಳನ್ನ ಹಾಕೊಳ್ಳುತ್ತೆ. ಸೊ ಅದನ್ನ ಪೂರೈಸುವಂತಹ ಕಾರ್ಯವನ್ನ ಮಾಡಬೇಕು. ಹಾಗಿದ್ರೆ ಇಲ್ಲಿ ಫಸ್ಟ್ ಫೋಕಸ್ ಮಾಡಿರುವಂತಹ ಏರಿಯಾ ಅಂತಂದ್ರೆ ಇಲ್ಲಿ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಅಂದ್ರೆ ನಿಯಮಾಧಾರಿತ ಒಂದು ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆ. ಅಂದ್ರೆ ಸೊ ಇವಾಗ ನೀವು ಇತ್ತೀಚೆಗೆ ನೋಡ್ತಾ ಇರಬಹುದು, ರಷ್ಯಾ ಯುಕ್ರೇನ್ ವಾರ್ ಇದೆ, ಹಾಗೆ ಇಸ್ರೇಲ್ ಪ್ಯಾಲೆಸ್ತೀನ್ ವಾರ್ ನಡೀತಾ ಇದೆ ಅಲ್ವಾ. ಸೊ ಇವುಗಳು ಏನು ಆಗ್ಬೇಕಂತಂದ್ರೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಬರಬೇಕು. ಅಂದಾಗ ಮಾತ್ರ ಏನ್ ಮಾಡ್ಲಿಕ್ಕೆ ಆಗತ್ತೆ, ಈ ರೀತಿಯ ಒಂದು ಯುದ್ಧಗಳನ್ನ ತಡಿಲಿಕ್ಕೆ ಸಾಧ್ಯವಾಗತ್ತೆ. ಸೊ ಹೀಗಾಗಿ ಫಸ್ಟ್ ಅಜೆಂಡಾ ಇಲ್ಲಿ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಗಿದೆ. ಇನ್ನು ಸೆಕೆಂಡ್ ಅಜೆಂಡಾ ಅಂತ ಬಂದ್ರೆ ಸೊ ಇಲ್ಲಿ ಸೊ ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಅಂತಂದ್ರೆ ಸೊ ಇಲ್ಲಿ ಮೆಜಾರಿಟಿ ಅಜೆಂಡಾ ಯಾವ ರೀತಿ ಕೈಗೊಳ್ತಾರೆ ಅಂತಂದ್ರೆ ಪ್ರಸ್ತುತ ಯಾವೆಲ್ಲ ಸಮಸ್ಯೆಗಳು ದೇಶದಾದ್ಯಂತ ಅಥವಾ ವಿಶ್ವದಾದ್ಯಂತ ನಡೀತಾ ಇರುತ್ತೆ ಅಲ್ವಾ. ಸೊ ಅಂತ ವಿಷಯಗಳನ್ನ ಏನ್ ಮಾಡುತ್ತೆ, ಇದು ಅಜೆಂಡಾ ಆಗಿ ತೆಗೆದುಕೊಳ್ಳುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಫುಡ್ ಸೆಕ್ಯೂರಿಟಿ ಅಂತ ಬರುತ್ತೆ, ಹಾಗೆ ಮೈಗ್ರೇಷನ್ ಆಗಿರ್ಬೋದು. ಮೈಗ್ರೇಷನ್ ಏನಕ್ಕೆ ಅಂತಂದ್ರೆ ಇತ್ತೀಚೆಗೆ ಇಲ್ಲಿ ವಾರ್ ನಡೀತಾ ಇದೆ ಅಲ್ವಾ. ಸೊ ಹೀಗಾಗಿ ಜನರು ಸ್ಥಳಾಂತರವಾಗೋದು ಕಾಮನ್ ಆಗತ್ತೆ. ಸೊ ಹೀಗಾಗಿ ಈ ಇಶ್ಯೂ ಅನ್ನು ಫೇಸ್ ಮಾಡ್ಲಿಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು. ಇನ್ನು ಫುಡ್ ಸೆಕ್ಯೂರಿಟಿ ಅಂತ ಬಂದಾಗ ಇನ್ನು ಇಲ್ಲೇನಾಗತ್ತೆ, ಜಾಗತಿಕ ಹವಾಮಾನ ಬದಲಾವಣೆಯಿಂದಾಗಿ ಆಹಾರದ ಒಂದು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಫುಡ್ ಸೆಕ್ಯೂರಿಟಿಯನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಸ್ಟೆಬಿಲೈಸ್ ಗ್ಲೋಬಲ್ ಎಕನಾಮಿ ಅಂತ ಬರುತ್ತೆ. ಓಕೆ, ಅಂದ್ರೆ ಜಾಗತಿಕ ಹಣಕಾಸು ಅಂದ್ರೆ ಹಣಕಾಸನ್ನ ಸ್ಥಿರವಾಗಿಡುವಂತದ್ದು. ಅಂದ್ರೆ ಆಹಾರದ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಅಲ್ವಾ, ಹಣದುಬ್ಬರ ಆಗ್ತಾ ಇದೆ ಅಲ್ವಾ. ಸೊ ಅದನ್ನ ಏನ್ ಮಾಡ್ಲಿಕ್ಕೆ ಸ್ಥಿರಗೊಳಿಸುವಂತ ಕಾರ್ಯವನ್ನ ಮಾಡಲಾಗತ್ತೆ. ನೆಕ್ಸ್ಟ್ ಇನ್ನು ಈ G7 ಕಂಟ್ರಿಗಳು ಯಾವ ಈ ರಷ್ಯಾ ಮತ್ತು ಉಕ್ರೇನ್ ವಾರ್ ಇದೆ. ಓಕೆ, ಸೊ ರಷ್ಯಾ ಉಕ್ರೇನ್ ವಾರ್ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತಂದ್ರೆ ಸೊ ಇಲ್ಲಿ ರಷ್ಯಾ ಮೇಲೆ ಏನ್ ಮಾಡಿದೆ ಅಂತಂದ್ರೆ ಈ G7 ಕಂಟ್ರಿಗಳು ಆರ್ಥಿಕ ನಿರ್ಬಂಧವನ್ನ ಹೇರಿದೆ. ಹಾಗೆ ಸೊ ಇಲ್ಲಿ G7 ಕಂಟ್ರೀಸ್ ಪ್ಲಸ್ ಮತ್ತೆ ಯುರೋಪಿಯನ್ ಯೂನಿಯನ್ ದೇಶಗಳು ಏನ್ ಮಾಡಿದೆ ಅಂತಂದ್ರೆ ಸೊ ಈ ಒಂದು ರಷ್ಯಾದ ಒಂದು
ಸೆಂಟ್ರಲ್ ಬ್ಯಾಂಕ್ ಅಂತ ಬರುತ್ತೆ, ಕೇಂದ್ರೀಯ ಬ್ಯಾಂಕ್. ಆ ಬ್ಯಾಂಕಿನಲ್ಲಿರುವ ಒಂದು ಫಾರಿನ್ ರಿಸರ್ವ್ ಅನ್ನ ಏನ್ ಮಾಡಿದೆ ಅಂತಂದ್ರೆ ಸುಮಾರು $352 ಬಿಲಿಯನ್ ಏನ್ ಮಾಡಿದೆ, ಫ್ರೀಸ್ ಮಾಡಿದೆ. ಸೊ ಇದಿಷ್ಟು ಏನ್ ಮಾಡ್ಬೇಕಂತಂದ್ರೆ ನೀವು G7 ಬಗ್ಗೆ ತಿಳ್ಕೊಂಡಿರ್ಬೇಕಾಗಿರುವಂತದ್ದು. ಇಲ್ಲಿ G20 ಕುರಿತಾಗಿ ಒಂದು ಕ್ವಶನ್ ಇದೆ, ಪ್ರಿಲಿಮ್ ಕ್ವಶನ್. ಸೊ ಇದನ್ನ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಸೊ ಇದರ ಆನ್ಸರ್ಗಳನ್ನ ಪೋಸ್ಟ್ ಮಾಡಬಹುದು. ಸೊ ಇಲ್ಲಿ G20 ನೇಷನ್ ಗ್ರೂಪ್ ಬಗ್ಗೆ ಇದೆ. ಸೊ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಫೋರಮ್ ಫಾರ್ ದ ಗವರ್ಮೆಂಟ್ ಅಂಡ್ ದ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಫ್ರಮ್ 20 ಮೇಜರ್ ಎಕಾನಮಿ. ಫಸ್ಟ್ ಸ್ಟೇಟ್ಮೆಂಟ್ ಇದೆ. ಇನ್ ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ಸ್ ಏಮ್ ವಾಸ್ to review policy decisions to enhance international financial stability ಅಂತ ಇದೆ. ಹಾಗೆ ಥರ್ಡ್ ಸ್ಟೇಟ್ಮೆಂಟ್, G20 ಎಕಾನಮಿ ಅಕೌಂಟ್ ಫಾರ್ ಅರೌಂಡ್ 50% ಆಫ್ ದ ಗ್ರಾಸ್ ವರ್ಲ್ಡ್ ಪ್ರಾಡಕ್ಟ್. ನೆಕ್ಸ್ಟ್ 40% ಆಫ್ ದ ವರ್ಲ್ಡ್ ಟ್ರೇಡ್ ಅಂತ ಇದೆ. ನೆಕ್ಸ್ಟ್ ಫೋರ್ತ್ ಸ್ಟೇಟ್ಮೆಂಟ್, ಇಟಲಿ, ಮೆಕ್ಸಿಕೋ, ಅರ್ಜೆಂಟೀನಾ ಅಂಡ್ ಇಂಡೋನೇಷ್ಯಾ ಆರ್ ದಿ ಮೆಂಬರ್ಸ್ ಆಫ್ G20 ಅಂತ ಇದೆ. Yes, which of the above statements are correct ಅಂತ ಇದೆ. Yes, ಇಲ್ಲಿ 1 only ಇದೆ, 1 2 only, 3 2 3 4 only ಇದೆ, 1 2 4 only ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಡಿ ಆಲ್ ಅಂತ ಇದೆ. ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ನಲ್ಲಿ ತಿಳಿಸಿ. Now let us move on to the next article. Exports bounced 9%, but trade gap widened in May. ಎಸ್, ಇಲ್ಲಿ ಏನು ಹೇಳ್ತಾ ಇದಾರೆ ಅಂತಂದ್ರೆ ಎಕ್ಸ್ಪೋರ್ಟ್ ಏನಾಗಿದೆ, ಜಾಸ್ತಿ ಆಗಿದೆ. ಓಕೆ, ಎಕ್ಸ್ಪೋರ್ಟ್ ಜಾಸ್ತಿ ಆದ್ರೂ ಕೂಡ ಟ್ರೇಡ್ ಡೆಫಿಸಿಟ್ ಅನ್ನೋದು ಮೇ ನಲ್ಲಿ ಕಂಡು ಬರ್ತಾ ಇದೆ, ಟ್ರೇಡ್ ಡೆಫಿಸಿಟ್. ಓಕೆ, ಹಾಗಿದ್ರೆ ನಾವಿಲ್ಲಿ ಫಸ್ಟ್ ಏನ್ ತಿಳ್ಕೊಂಡಿರ್ಬೇಕಂತಂದ್ರೆ ಟ್ರೇಡ್ ಅಂತ ಬಂದಾಗ ನಾವು ಇಲ್ಲಿ ನೋಡಿ, ಇಂಡಿಯಾ ಗೂಡ್ಸ್ ಎಕ್ಸ್ಪೋರ್ಟ್ ಗ್ರೀವ್ 9%, okay, 9.1% to, so this is the statistics, billion in May, while imports rose 7.7%. yes, so ಇಲ್ಲಿ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಎಷ್ಟಿದೆ, 9.1% ಇದೆ ಸೊ ಮೇ ತಿಂಗಳಲ್ಲಿ. ನೆಕ್ಸ್ಟ್ ಇಂಪೋರ್ಟ್ ನೋಡಿ ಎಷ್ಟಿದೆ, 7.7% ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆ ಕಂಡೀಷನ್, ಎಕ್ಸ್ಪೋರ್ಟ್ ಅನ್ನುವಂಥದ್ದು ನಮಗೆ ಇಂಪೋರ್ಟ್ ಗಿಂತ ಜಾಸ್ತಿ ಇದೆ. ಎಸ್, ಸೊ ಈ ಕಂಡೀಷನ್ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಏನ್ ಕಂಡೀಷನ್, ಎಕ್ಸ್ಪೋರ್ಟ್ ಈಸ್ ಗ್ರೇಟರ್ ದಾನ್ ಇಂಪೋರ್ಟ್ ಅಂತ ಇದೆ. ಓಕೆ, ಎಸ್, ಸೊ ಇಲ್ಲಿ ಟ್ರೇಡ್ ಅಂತಂದ್ರೆ ಏನು, ವ್ಯಾಪಾರ ಅಂತಂದ್ರೆ ನಾವೇನು ಕರಿತೀವಿ, ಬೋತ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಕರಿತೀವಿ, ಟ್ರೇಡ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಎರಡು ಕಂಡೀಷನ್ಗಳು ಬರುತ್ತೆ. ವೆನ್ ಇಂಪೋರ್ಟ್ ಈಸ್ ಗ್ರೇಟರ್ ದಾನ್ ಎಕ್ಸ್ಪೋರ್ಟ್ ಅಂತ ಇದ್ರೆ ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ, ಟ್ರೇಡ್ ಡೆಫಿಸಿಟ್. ಇನ್ ಕೇಸ್ ಎಕ್ಸ್ಪೋರ್ಟ್ ಈಸ್ ಗ್ರೇಟರ್ ದಾನ್ ಇಂಪೋರ್ಟ್ ಇದ್ರೆ ಸೊ ಇದಕ್ಕೆ ಟ್ರೇಡ್ ಸರ್ಪ್ಲಸ್ ಅಂತ ಕರಿತೀವಿ, ಅಥವಾ ಸರ್ಪ್ಲಸ್ ಟ್ರೇಡ್ ಅಂತ ಕರಿತೀವಿ, ಟ್ರೇಡ್ ಸರ್ಪ್ಲಸ್. ಓಕೆ, ಎಸ್, ಸೊ ಇವಾಗ ಮೇಲೆ ನೋಡಿದ ಹಾಗೆ ನೀವು, ಸೊ ಅಲ್ಲಿ ಏನಾಗಿದೆ, ಎಕ್ಸ್ಪೋರ್ಟ್ ಗ್ರೇಟರ್ ದಾನ್ ಇಂಪೋರ್ಟ್ ಇದೆ, ಆದ್ರೂ ಕೂಡ ಅಲ್ಲಿ ಏನಾಗಿದೆ, ಟ್ರೇಡ್ ಡೆಫಿಸಿಟ್ ಆಗಿದೆ. ಟ್ರೇಡ್ ಡೆಫಿಸಿಟ್ ಯಾವಾಗ ಆಗುತ್ತೆ, ಇಂಪೋರ್ಟ್ ಇಸ್ ಗ್ರೇಟರ್ ದಾನ್ ಎಕ್ಸ್ಪೋರ್ಟ್ ಇದ್ದಾಗ. ಹಾಗಿದ್ರೆ ಇದಕ್ಕೆ ಕಾರಣಗಳೇನೆ ಅನ್ನೋದನ್ನ ನಾವು ಮೊದಲು ಇವಾಗ ಸ್ಟಡಿ ಮಾಡೋಣ. ಫಸ್ಟ್ ರೀಸನ್ಸ್ ಏನಂತಂದ್ರೆ, ಸೊ ಈ ರೀತಿಯ ಒಂದು ಸಿಚುವೇಶನ್ ಉಂಟಾಗ್ಲಿಕ್ಕೆ, ಓಕೆ, ಯಾವಾಗ ಇದು ಎಕ್ಸ್ಪೋರ್ಟ್ ಇಸ್ ಗ್ರೇಟರ್ ದಾನ್ ಇಂಪೋರ್ಟ್ ಇದ್ದಾಗ, ಈ ರೀತಿಯ ಸಂದರ್ಭದಲ್ಲಿ ವ್ಯಾಪಾರ ಕೊರತೆ ಉಂಟಾಗ್ಲಿಕ್ಕೆ ಕಾರಣ ಏನಂತಂದ್ರೆ, ಭಾರತ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ
ಹೆಚ್ಚಾಗಿ ಎಕ್ಸ್ಪೋರ್ಟ್. ಸೊ ಇಲ್ಲಿ ಚೀಪರ್ ಗೂಡ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಕಡಿಮೆ ಬೆಲೆಯ ಒಂದು ಸರಕುಗಳನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಹಾಗೆ ಇಂಪೋರ್ಟ್ಗೆ ಬಂದಾಗ ಇದು ಕಾಸ್ಟ್ಲಿಯೆಸ್ಟ್ ಗೂಡ್ಸ್ ಗಳನ್ನ ಏನ್ ಮಾಡ್ತಾ ಇದೆ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಸೊ ಹೀಗಾಗಿ ಏನಾಗಿದೆ, ಟ್ರೇಡ್ ಡೆಫಿಸಿಟ್ ಅನ್ನೋದು ಕಂಡು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಭಾರತ ಹೆಚ್ಚಾಗಿ ಏನನ್ನ ಆಮದು ಮಾಡ್ಕೊಳ್ಳುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಕಚ್ಚಾ ತೈಲ ಅಂತ ಅನ್ಕೊಳ್ಳೋಣ, ಆಯಿಲ್. ಓಕೆ, ಸೊ ಇದ್ರ ಬೆಲೆ ಏನಿರುತ್ತೆ, ಜಾಸ್ತಿ ಇರುತ್ತೆ. ಹಾಗೆ ಗೋಲ್ಡ್. ಸೊ ಈ ರೀತಿಯ ಒಂದು ಬೆಲೆ ಬಾಳುವ ವಸ್ತುಗಳನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಭಾರತ ಆಮದು ಮಾಡ್ಕೊಳ್ತಾ ಇದೆ. ಹಾಗೆ ಕಡಿಮೆ ಬೆಲೆಯ ಒಂದು ಸರಕುಗಳನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ರಫ್ತನ್ನ ಮಾಡ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ, ಟ್ರೇಡ್ ಡೆಫಿಸಿಟ್ ಅನ್ನೋದು ಕಂಡು ಬರ್ತಾ ಇದೆ. ಹಾಗಿದ್ರೆ ಸೊ ಇದಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬಹುದು ಅಂತಂದ್ರೆ, ವ್ಯಾಪಾರದ ಕೊರತೆಯನ್ನ ನೀಗಿಸ್ಲಿಕ್ಕೆ ಸೊ ಯಾವೆಲ್ಲ ಮೇಜರ್ಸ್ ಗಳನ್ನ ಕೈಗೊಳ್ಬೇಕು ಅಂತಂದ್ರೆ, ಫಸ್ಟ್ ಮುಖ್ಯವಾಗಿ ಇಲ್ಲಿ ಏನ್ ಮಾಡ್ಬೋದು, ಸೊ ಅವರ ಒಂದು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ನಲ್ಲಿ ಇದೆ. ಸೊ ಯಾವ ಕಾರಣಕ್ಕಾಗಿ ಟ್ರೇಡ್ ಡೆಫಿಸಿಟ್ ಆಗ್ತಾ ಇದೆ, ಮೊದಲನೇದಾಗಿ ವ್ಯಾಲ್ಯೂಬಲ್ ಒಂದು ಸರಕುಗಳನ್ನ ನಾವು ಏನ್ ಮಾಡ್ತಾ ಇದೀವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅಲ್ವಾ. ಸೊ ಅದನ್ನ ನಾವ್ ಏನ್ ಮಾಡ್ಬೋದು, ಇಲ್ಲಿ ರಿವರ್ಸ್ ಆಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಅಂದ್ರೆ ವ್ಯಾಲ್ಯೂಬಲ್ ಗೂಡ್ಸ್ ಗಳನ್ನ ಇಲ್ಲಿ ಏನ್ ಮಾಡ್ಬೋದು, ಕಾಸ್ಟ್ಲಿಯರ್ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಗಳನ್ನ ನಾವಿಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು. ಸೆಕೆಂಡ್ ಥಿಂಗ್ ಏನಂತಂದ್ರೆ ಇಲ್ಲಿ ಸೊ ಇಲ್ಲಿ ಒಂದು ಎಕ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಡೆವಲಪ್ ಮಾಡಬೇಕು. ಸರಿಯಾಗಿ ಏನ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದು ಅಂತಂದ್ರೆ, ಸೊ ಇಲ್ಲಿ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡೋದು. ಹಾಗೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ಏನ್ ಮಾಡೋದು, ರೆಡ್ಯೂಸ್ ಮಾಡೋದು. ಓಕೆ, ಸೊ ಇದಿಷ್ಟು ಕ್ರಮಗಳನ್ನ ನಾವು ಏನ್ ಮಾಡಬಹುದು, ಟ್ರೇಡ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ಕ್ರಮಗಳನ್ನ ಕೈಗೊಳ್ಬಹುದು. ಹಾಗೆ ಮತ್ತೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬಹುದು, ವರ್ಕ್ ಫೋರ್ಸ್ ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ, ಕೌಶಲ್ಯದ ಒಂದು ತರಬೇತಿಯನ್ನ ಹೆಚ್ಚಿಸುವ ಮೂಲಕ ಏನ್ ಮಾಡಬಹುದು ಅಂತಂದ್ರೆ ನಾವು ಒಂದು ಉತ್ಪಾದನೆಯನ್ನ, ಸೊ ಇಲ್ಲಿ ಪ್ರೊಡಕ್ಷನ್ ಏನ್ ಮಾಡ್ಬೋದು, ಇಲ್ಲಿ ಇನ್ಕ್ರೀಸ್ ಅನ್ನ ಮಾಡಬಹುದು. ಸೊ ಇವಿಷ್ಟು ಏನಂತಂದ್ರೆ ಇಲ್ಲಿ ಮೇಜರ್ಸ್ ಆಗಿದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಸೊ ಇಲ್ಲಿ ರೀಇಮೇಜಿಂಗ್ ಇಂಡಿಯನ್ ಫೆಡರಲಿಸಂ ಅಂತ ಇದೆ. ಅಂದ್ರೆ ಭಾರತೀಯ ಒಂದು ಒಕ್ಕೂಟವನ್ನ ಸೊ ಮರು ರೂಪಿಸಬೇಕಾಗಿದೆ ಅಂತ ಇಲ್ಲಿ ಸೊ ಶಶಿ ತರೂರ್ ಅವರು ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಇಲ್ಲಿ ನಾವ್ ಏನ್ ತಿಳ್ಕೊಳ್ಬೇಕಂತಂದ್ರೆ, ಫೆಡರಲಿಸಂ ಅಂತಂದ್ರೆ ಏನು. ಸೊ ಪ್ರಸ್ತುತ ಭಾರತದ ಒಕ್ಕೂಟ ವ್ಯವಸ್ಥೆ ಎದುರಿಸುತ್ತಿರುವಂತಹ ಸವಾಲುಗಳು ಏನನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ಇಲ್ಲಿ ಫೆಡರಲಿಸಂ ಅಥವಾ ಒಕ್ಕೂಟ ವ್ಯವಸ್ಥೆ, ಫೆಡರಲಿಸಂ. ಸೊ ಫೆಡರಲಿಸಂ ಅಂತಂದ್ರೆ ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂತ ಆಗತ್ತೆ. ಸೆಂಟರ್ ಅಂಡ್ ಸ್ಟೇಟ್ ನಡುವೆ ಅಧಿಕಾರವನ್ನ ಹಂಚಿಕೆ ಮಾಡುವುದಕ್ಕೆ ಏನಂತ ಕರಿತೀವಿ ನಾವು, ಫೆಡರಲಿಸಂ ಅಥವಾ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ. ಈ ರೀತಿಯ ಒಂದು ಅಧಿಕಾರದ ಹಂಚಿಕೆ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸಂವಿಧಾನದ 7th ಶೆಡ್ಯೂಲ್ ನಲ್ಲಿ ಕಂಡು ಬರುತ್ತೆ. 7th ಶೆಡ್ಯೂಲ್. ಸೊ ಈ 7th ಶೆಡ್ಯೂಲ್ ನಲ್ಲಿ 3 ಟೈಪ್ಸ್ ಆಫ್ ಏನ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಲಿಸ್ಟ್ ಬರುತ್ತೆ. ಫಸ್ಟ್ನೇದು ಸೆಂಟ್ರಲ್ ಲಿಸ್ಟ್ ಅಂತ, ಸೆಕೆಂಡ್ ಸ್ಟೇಟ್ ಲಿಸ್ಟ್, ಥರ್ಡ್ ಒನ್ ಕನ್ಕರೆಂಟ್ ಲಿಸ್ಟ್ ಅಂತ. ಸೊ ಇಲ್ಲಿ ಸೆಂಟ್ರಲ್ ಲಿಸ್ಟ್ ಅಂತ ಬಂದ್ರೆ ಕೇಂದ್ರೀಯ ಪಟ್ಟಿ ಅಂತ ಕರಿತೀವಿ. ಈ ಕೇಂದ್ರೀಯ ಪಟ್ಟಿಯಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನ ಏನ್ ಮಾಡಿದೆ ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದಿಷ್ಟು ವಿಷಯಗಳನ್ನ ಹಂಚಿಕೆ ಮಾಡಿದೆ. ಆ ಒಂದು ವಿಷಯಗಳ ಕುರಿತಾಗಿ ಸೊ ಇಲ್ಲಿ ಕೇಂದ್ರ ಪಟ್ಟಿ ಅಂತ ಬಂದಾಗ ಈ ವಿಷಯಗಳಲ್ಲಿರುವ ಒಂದು ವಿಷಯಗಳ ಕುರಿತು ಕಾನೂನುಗಳನ್ನ ರೂಪಿಸುವಂತ ಜವಾಬ್ದಾರಿ ಯಾರ್ದಾಗಿರುತ್ತೆ, ಇಲ್ಲಿ ಕೇಂದ್ರ ಸರ್ಕಾರದ್ದಾಗಿರುತ್ತೆ. ಸೊ ನೆಕ್ಸ್ಟ್ ಈ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳ ಕುರಿತಾಗಿ ಕಾನೂನನ್ನ ರೂಪಿಸುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಸೊ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಏನಿರುತ್ತೆ ಅಂತಂದ್ರೆ ಇಲ್ಲಿ ಅಧಿಕಾರವನ್ನ ರೂಪಿಸುವಂತ ಅಧಿಕಾರವನ್ನ ಏನ್ ಮಾಡಲಾಗಿದೆ, ಸೊ ಈ ಪಟ್ಟಿಯಲ್ಲಿ ನೀಡಲಾಗಿದೆ. ಸೊ ನಾವು ಇವಾಗ ನಾವೇನ್ ತಿಳ್ಕೊಳ್ಬೇಕಂತಂದ್ರೆ ಈ ಒಕ್ಕೂಟ ವ್ಯವಸ್ಥೆ ಎದುರಿಸುತ್ತಿರುವಂತಹ ಒಂದು ಸವಾಲುಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ, ಅಥವಾ ಸಮಸ್ಯೆಗಳು. ಸೊ ಫಸ್ಟ್ ಇಲ್ಲಿ ಪ್ರಾದೇಶಿಕತೆ ಅಂತ ಬರುತ್ತೆ, ಅಥವಾ ರೀಜನಲಿಸಂ ಅಂತ ಕರಿತೀವಿ. ಏನು ಪ್ರಾದೇಶಿಕತೆ ಅಂತಂದ್ರೆ
ಸೊ ಈ ಒಂದು ನಿಲುವಿನಲ್ಲಿ ಅಥವಾ ಪ್ರಾದೇಶಿಕತೆ ಅನ್ನುವಂತ ಪರಿಕಲ್ಪನೆಯಲ್ಲಿ ಏನಾಗತ್ತೆ ಅಂತಂದ್ರೆ, ಸೊ ಇವರು ರಾಷ್ಟ್ರೀಯತೆಗೆ ಹೆಚ್ಚಿನ ಒಲವನ್ನ ಕೊಡೋದಿಲ್ಲ. ಮೊದಲು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಪ್ರದೇಶದ ಒಂದು ಅಭಿವೃದ್ಧಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಹೆಚ್ಚಿನ ಗಮನವನ್ನ ನೀಡ್ತಾರೆ. ಸೊ ಅದು ಯಾವ ರೀತಿ ಅಂತಂದ್ರೆ, ಸೊ ಈ ಒಂದು ಪ್ರದೇಶಗಳಲ್ಲಿ ನೀವು ನೋಡ್ಬೋದು ಪ್ರಾದೇಶಿಕ ಪಕ್ಷಗಳ ಒಂದು ಉದಯ ಅಂತ ಕರಿತೀವಿ. ಓಕೆ, ಪ್ರಾದೇಶಿಕ ಪಕ್ಷಗಳ ಉದಯ, ರೀಜನಲ್ ಪಾರ್ಟೀಸ್ ಏನಾಗತ್ತೆ, ಸೊ ಅವುಗಳು ಬೆಳವಣಿಗೆ ಆಗೋದ್ರಿಂದ ಅವು ಏನ್ ಮಾಡತ್ತೆ ಅಂತಂದ್ರೆ, ಸೊ ಇವು ತಮ್ಮ ಪ್ರದೇಶದ ವ್ಯಾಪ್ತಿಗೆ ಮಾತ್ರ ಏನ್ ಮಾಡತ್ತೆ, ಥಿಂಕ್ ಮಾಡತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೆಕ್ಸ್ಟ್ ನೀವು ನೋಡ್ಬೋದು, ಸೊ ಇಲ್ಲಿ ಏನಾಗಿದೆ, ಬೂಡೋಲ್ಯಾಂಡ್. ಓಕೆ, ಸೊ ಇದು ಸಿಕ್ಕಿಂನಲ್ಲಿ ಬರುತ್ತೆ. ಸೊ ಇದೇನ್ ಮಾಡ್ತಾ ಇದೆ ಅಂತಂದ್ರೆ, ಇವಾಗ ಈ ಸಿಕ್ಕಿಂನಿಂದ ಪ್ರತ್ಯೇಕತೆಯನ್ನ ಬಯಸಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸಪರೇಟ್ ಗೂರ್ಖಾಗಳಿರುವಂತ ಒಂದು ಸಾರಿ ಈ ಒಂದು ಪ್ರದೇಶವನ್ನ ಸ್ವಾಯತ್ತತೆಯನ್ನ ಬಯಸ್ತಾ ಇದೆ. ಹಾಗೆ ಪಶ್ಚಿಮ ಬಂಗಾಳದ ವೆಸ್ಟ್ ಬಂಗಾಲ್ನ ಗೂರ್ಖಾಲ್ಯಾಂಡ್ ಅಂತ ಬರುತ್ತೆ, ಗೂರ್ಖಾಲ್ಯಾಂಡ್. ಸೊ ಇದು ಕೂಡ ಏನ್ ಮಾಡ್ತಾ ಇದೆ ಅಂತಂದ್ರೆ, ಈ ಪ್ರದೇಶದಿಂದ ಸ್ವಾಯತ್ತತೆಯನ್ನ ಅಂದ್ರೆ ಆ ಪ್ರದೇಶದಿಂದ ಸ್ವಾತಂತ್ರ್ಯವನ್ನ ಬಯಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸೊ ಕೇಂದ್ರದಲ್ಲಿ ಒಂದು ಸರ್ಕಾರ ಇದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಒಂದು ಪಕ್ಷದ ಸರ್ಕಾರಗಳ ಅಧಿಕಾರ ಇದ್ದಾಗ ಏನಾಗತ್ತೆ ಅಂತಂದ್ರೆ, ಇಲ್ಲಿ ಹಣಕಾಸಿನ ವಿಚಾರವಾಗಿ ಏನಾಗತ್ತೆ, ಅಲ್ಲಿ ಗೊಂದಲ ಅಥವಾ ಸಂಘರ್ಷ ಏರ್ಪಡತ್ತೆ. ಇತ್ತೀಚೆಗೆ ಏನಾಗಿತ್ತು, ಕರ್ನಾಟಕದ ಒಂದು GST ಪಾಲು ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಹಾಗೆ ಕೇರಳ ಕೂಡ ಸೊ ಇತ್ತೀಚೆಗೆ ಏನ್ ಮಾಡಿತ್ತು, ಹೋರಾಟವನ್ನ ಮಾಡಿತ್ತು. ನೆಕ್ಸ್ಟ್ ಇಲ್ಲಿ ಅಧಿಕಾರದ ಹಂಚಿಕೆಯಲ್ಲೂ ಕೂಡ ಏನಾಗಿದೆ ಅಂತಂದ್ರೆ, ಇಲ್ಲಿ ಸರಿಯಾಗಿ ಕ್ಲಿಯರ್ ಕಟ್ ಏನ್ ಮಾಡಿಲ್ಲ, ಇಲ್ಲಿ ಡಿವಿಷನ್ ನ ಮಾಡಿಲ್ಲ. ಓಕೆ, ಸೊ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಪಟ್ಟಿ ಕನ್ಕರೆಂಟ್ ಲಿಸ್ಟ್ ಕೂಡ ಇದ್ರೂ ಕೂಡ, ಸೊ ಇಲ್ಲಿ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಅಂತಿಮವಾಗಿ ಓಕೆ, ಸೊ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಒಂದು ಕಾನೂನುಗಳ ನಡುವೆ ಏನಾದ್ರೂ ಸಂಘರ್ಷ ಏರ್ಪಟ್ಟಾಗ, ಸೊ ಅಲ್ಲಿ ಯಾರು ಮೇಲ್ಗೈಯನ್ನ ಸಾಧಿಸ್ತಾರೆ ಅಂತಂದ್ರೆ, ಅಗೇನ್ ಇಲ್ಲಿ ಕೇಂದ್ರ ಸರ್ಕಾರವೇ ಮೇಲ್ಗೈಯನ್ನ ಸಾಧಿಸುತ್ತೆ. ಸೊ ಇದಿಷ್ಟು ನೀವು ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತಹ ಸವಾಲುಗಳಾಗಿವೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. Thousands of Kashmiri Pandits take part in ಖೀರ್ ಭವಾನಿ ಟೆಂಪಲ್ ಫೆಸ್ಟಿವಲ್ ಅಂತ ಇದೆ. ಓಕೆ, ಸೊ ಈ ಖೀರ್ ಭವಾನಿ ಟೆಂಪಲ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ, ಮುಖ್ಯವಾಗಿ ನಮಗೆ ಪ್ರಿಲಿಮ್ ಪರ್ಸ್ಪೆಕ್ಟಿವ್ ಇದು ಕಾಶ್ಮೀರ್ ಅಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಈ ಒಂದು ಕಾಶ್ಮೀರ್ ಈ ಒಂದು ಖೀರ್ ಭವಾನಿ ಟೆಂಪಲ್ ನ ಒಂದು ಹಬ್ಬದಲ್ಲಿ ಕಾಶ್ಮೀರಿ ಪಂಡಿತರು ಭಾಗವಹಿಸ್ತಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಈ ದೇವಸ್ಥಾನವನ್ನ ಯಾರು ಕಟ್ಟಿದ್ರು ಅಂತಂದ್ರೆ, ಸೊ ಇದನ್ನ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ರು, ರಣಬೀರ್ ಸಿಂಗ್ ಅಂತ ಬರ್ತಾರೆ. ಓಕೆ, ಸೊ ಈ ರಣಬೀರ್ ಸಿಂಗ್ ಅನ್ನೋರು ಸೊ ಇದನ್ನ ಸುಮಾರು 15ನೇ ಶತಮಾನದಲ್ಲಿ ಇದನ್ನ ಏನ್ ಮಾಡ್ತಾರೆ, ಇಲ್ಲಿ ಬಿಲ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಇದು ಲಾರ್ಜೆಸ್ಟ್ ಏನಾಗಿದೆ ಅಂತಂದ್ರೆ, ಲಾರ್ಜೆಸ್ಟ್ ಹಿಂದೂ ಗ್ಯಾದರಿಂಗ್ ಫೆಸ್ಟಿವಲ್ ಆಗಿದೆ, ಹಿಂದೂ ಗ್ಯಾದರಿಂಗ್ ಫೆಸ್ಟಿವಲ್ ಆಗಿದೆ. ಸೊ ಇದನ್ನ ಫೆಸ್ಟಿವಲ್ಸ್ ಅಂತ ಬಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಸ್ಟಡಿ ಮಾಡ್ತೀವಿ. Delhi Lieutenant Governor sanctions prosecutions of Roy ಹುಸೇನ್ ಅಂಡರ್ UAPA ಅಂತ ಇದೆ. ಸೊ ಇಲ್ಲಿ ಕೀವರ್ಡ್ ಏನಂತಂದ್ರೆ ನಮ್ಗೆ UAPA. ಓಕೆ, ಸೊ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ. ಸೊ ಇಲ್ಲಿ ನಾವು ತಿಳ್ಕೊಂಡಿರ್ಬೇಕಾಗಿರೋದು UPA ಆಕ್ಟ್ ಬಗ್ಗೆ, UAPA ಆಕ್ಟ್ ಬಗ್ಗೆ. ಎಸ್, UAPA ಆಕ್ಟ್. ಎಸ್, ಸೊ ಈ ಒಂದು ಕಾಯ್ದೆನ ಯಾವಾಗ ಜಾರಿಗೆ ತರಲಾಯಿತು ಅಂತಂದ್ರೆ
ಸೊ ಇದನ್ನು 1967ರಲ್ಲಿ ಇದನ್ನ ಜಾರಿಗೆ ತರಲಾಗತ್ತೆ. ಸೊ ಇತ್ತೀಚೆಗೆ ಇದನ್ನ ತಿದ್ದುಪಡಿ ಮಾಡಲಾಯಿತು. ಯಾವಾಗ ಅಂತಂದ್ರೆ 2019ರಲ್ಲಿ ಇದಕ್ಕೆ ತಿದ್ದುಪಡಿ ಮಾಡಿ, ಸೊ ಇದರಲ್ಲಿ ಕೆಲವೊಂದಿಷ್ಟು ಪ್ರಾವಿಜನ್ಸ್ ಗಳನ್ನ ಏನ್ ಮಾಡಲಾಗಿದೆ ಅಂತಂದ್ರೆ ಆಡ್ ಮಾಡಲಾಗಿದೆ. ಹಾಗಿದ್ರೆ ಆ ಪ್ರಾವಿಜನ್ ಗಳು ಯಾವುವು ಇಲ್ಲಿ? ಈ ಒಂದು ತಿದ್ದುಪಡಿಯ ಮೂಲಕ ಇಲ್ಲಿ ಟೆರರ್ ಫೈನಾನ್ಸಿಂಗ್, ಭಯೋತ್ಪಾದಕ ಹಣಕಾಸು ಅನ್ನುವಂತ ಒಂದು ಅಂಶವನ್ನ ಇದರಲ್ಲಿ ಸೇರಿಸಲಾಗಿದೆ. ಹಾಗೆ ಸೈಬರ್ ಫೈನಾನ್ಸಿಂಗ್, ಓಕೆ, ಈ ಒಂದು ಟರ್ಮ್ ಅನ್ನ ಇದರಲ್ಲಿ ಆಡ್ ಮಾಡಲಾಗಿದೆ. ಹಾಗೆ ಸೊ ಇಂಡಿವಿಜುವಲ್ ಡೆಸಿಗ್ನೇಷನ್ ಅಂತಂದ್ರ, ಸೊ ಮೊದಲೇ ಈ ಒಂದು 2019ರ ಒಂದು ಕಾಯ್ದೆ, ಈ ತಿದ್ದುಪಡಿಯ ಮೊದಲು ಏನಾಗಿತ್ತು ಅಂತಂದ್ರೆ ಇಲ್ಲಿ ಆ ಭಯೋತ್ಪಾದನೆ ಸಂಘಟನೆಯಲ್ಲಿ ಸಾಮೂಹಿಕವಾಗಿ ತೊಡಗಿಕೊಂಡಿದ್ರೆ ಸೊ ಅವ್ರನ್ನ ಏನ್ ಮಾಡ್ಲಾಗ್ತಾ ಇತ್ತು, ಟೆರರಿಸ್ಟ್ಗಳು, ಓಕೆ, ಟೆರರ್ ಕ್ಯಾಂಪ್ ಅಂತ ಏನ್ ಮಾಡ್ಲಾಗ್ತಾ ಇತ್ತು, ಅವರಿಗೆ ಹೇಳಲಾಗ್ತಾ ಇತ್ತು. ಇನ್ ಕೇಸ್ ಇಲ್ಲಿ ಈ ಒಂದು ಕಾಯ್ದೆಯಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಏನ್ ಮಾಡ್ಬೋದು ಅಂತಂದ್ರೆ ಆ ಒಂದು ಸಂಘಟನೆಗೆ ಏನಾದ್ರೂ ಲಿಂಕ್ ಅನ್ನ ಹೊಂದಿದ್ರೆ ಅವನನ್ನ ಭಯೋತ್ಪಾದಕ ಎಂದ ಕರಿಬಹುದು ಅಂತ ಈ ಒಂದು ಕಾಯ್ದೆಯಲ್ಲಿ ಹೇಳಲಾಗತ್ತೆ. ಹಾಗೆ ಸೊ ಇಲ್ಲಿ ಸೊ ಇವರ ಒಂದು ಪ್ರಾಪರ್ಟಿಯನ್ನ ಸೀಜ್ ಮಾಡಿಕೊಳ್ಳುವಂತಹ ಒಂದು ಅಂಶವನ್ನ ಸೊ ಈ ಒಂದು ಕಾಯ್ದೆಯಲ್ಲಿ ಸೇರಿಸಲಾಗಿದೆ. ಸೊ ಇದಿಷ್ಟು ಇದರ ಒಂದು ಪ್ರಾವಿಜನ್ಸ್ ಗಳಾಗಿವೆ. ಹಾಗಿದ್ರೆ ಈ ಒಂದು UAPA ಕುರಿತಾದಂತಹ ಒಂದು ತನಿಖೆಯನ್ನ ಯಾರು ಮಾಡ್ತಾರಂತಂದ್ರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾರಿಲ್ಲಿ ಅಂತಂದ್ರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಬರುತ್ತೆ. ಸೊ NIA. ಸೊ ಇವ್ರು ಏನ್ ಮಾಡ್ತಾರಂತಂದ್ರೆ ಸೊ ಇದರ ಕುರಿತಾದಂತ ಒಂದು ತನಿಖೆಯನ್ನ ಮಾಡ್ತಾರೆ. ಹಾಗಿದ್ರೆ ಎಸ್, ಸೊ ಇವರಿಗಿರುವಂತ ಅಧಿಕಾರ ಏನಂತಂದ್ರೆ ಸೊ ಇವರು ಯಾರನ್ನ ಸಸ್ಪೆಕ್ಟ್ ಅಂತ ಅಥವಾ ಶಂಕಿತರಂತ ಗುರುತಿಸಿರ್ತಾರಲ್ವಾ, ಸೊ ಅವರನ್ನ ಏನ್ ಮಾಡ್ಬೋದು ಅಂತಂದ್ರೆ ಯಾವುದೇ ಒಂದು ವಿಚಾರಣೆ ಇಲ್ಲದೆ ಅಥವಾ ಕಾನೂನಿನ ಒಂದು ಅಥವಾ ನ್ಯಾಯಾಲಯಗಳ ಒಂದು ಅನುಮತಿ ಇಲ್ಲದೆ ಏನ್ ಮಾಡ್ಬೋದು ಅಂತಂದ್ರೆ ಸೊ ಇವರನ್ನ 180 ಡೇಸ್ 160 ದಿನಗಳವರೆಗೆ ಬಂಧಿಸುವಂತಹ ಒಂದು ಅಧಿಕಾರ ಕೂಡ ಇವರಿಗೆ ನೀಡಲಾಗಿದೆ. ಸೊ ಇವರು ಇದರ ಕುರಿತಾಗಿ ಏನ್ ಮಾಡಬಹುದು ಅಂತಂದ್ರೆ ಇವರ ಲೈಫ್ ಇನ್ಫ್ರಿಜನ್ಮೆಂಟ್, ಓಕೆ, ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡಬಹುದು. ಹಾಗೆ ಇವರಿಗೆ ಡೆತ್ ಪೆನಾಲ್ಟಿಯನ್ನು ಕೂಡ ಕೊಡುವಂತ ಅಧಿಕಾರವನ್ನ ಸೊ NIA ಅವರಿಗೆ ನೀಡಲಾಗಿದೆ. ಎಸ್, ಸೊ ಇದಿಷ್ಟು ಇವತ್ತಿನ ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.